ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕುಣಿಗಲ್ ಗಡಿ ಭಾಗದಲ್ಲಿರುವಂಥ ತುಮಕೂರು ಜಿಲ್ಲೆಯ ಚಿಕ್ಕಣ್ಣಸ್ವಾಮಿ ದೇವಾಲಯದಲ್ಲಿದ್ದೀವಿ. ಬಂಧುಗಳೇ, ವಿಶೇಷವಾಗಿ ಇಲ್ಲಿ ಒಂದು ಶಕ್ತಿ ಇದೆ. ಏನು ಅಂತ ಅಂದರೆ, ಯಾವುದೇ ಸಮಸ್ಯೆಗಳಿರಲಿ, 108 ಸಮಸ್ಯೆಗಳಿದ್ರೂ ಕೂಡ ಕೇವಲ 11 ರೂಪಾಯಿಗಳಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದ ಶಕ್ತಿ ಈ ಚಿಕ್ಕಣ್ಣಸ್ವಾಮಿ ಕ್ಷೇತ್ರ. ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಸಾವಿರಾರು ಭಕ್ತರು ಪ್ರತಿದಿನ ಬರ್ತಾರೆ. ಇವತ್ತು ಜಾತ್ರೆ ನಡೀತಾ ಇದೆ. ತುಂಬ ಜನ ತಮ್ಮ ಕಷ್ಟಗಳನ್ನ ದೂರ ಮಾಡಿಕೊಂಡು ಸ್ವಾಮಿಗೆ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಣ್ಣಪ್ಪ ಆದ್ದರಿಂದ ಭಗವಂತ ಇನ್ನೂ ಹೆಚ್ಚಿನ ರೀತಿಯ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡಲಿ. ಅರಗುದ್ನಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ವರ್ಷದಿಂದ ಈಗಲೇ. ಯಾವ ರೀತಿ ನಿಮ್ಗೆ ಒಳ್ಳೇದು ಮಾಡಿದ್ದಾರೆ? ನಮ್ಮ ಮಗ ಗಂಡು ಮಗ ಇರಲಿಲ್ಲ, ಗಂಡು ಮಗ ಕೊಟ್ಟ. ಯಾರಿಗೆ? ನನಗೆ. ಹೌದಾ? ಅವತ್ತಿಂದ ನಡ್ಕೊಳ್ತೀರಾ? ಹ್ಞೂ. ಬನ್ನಿ. ಕುಣಿಗಲ್ ತಾಲೂಕು ಎಲಿಯೂರು ಗ್ರಾಮದಿಂದ ಬಂದಿದ್ದೀವಿ. ನಮ್ಮ ತಾಯಿಗೆ 3 ಜನ ಮಕ್ಕಳು ಸತ್ತೋಗಿದ್ರು. ಆಮೇಲೆ ಈ ಚಿಕ್ಕಣ್ಣಪ್ಪನಿಗೆ ಮರೆ ಬಿದ್ದು ನಮ್ಮ ಅಜ್ಜಿ, ನಮ್ಮ ತಾಯಿಯೆಲ್ಲ ಬಂದು ಚಿಕ್ಕಣ್ಣಪ್ಪಗೆ ಮರೆ ಬಿದ್ದಾದಮೇಲೆ ನಾನು ನಮ್ಮ ಅಣ್ಣ ಹುಟ್ಟಿದ್ವಿ. ನಮ್ಮ ಅಣ್ಣನಿಗೆ ಮೊದಲನೇ ಮಗ ಅಂದ್ಬಿಟ್ಟು ಅವ್ರಿಗೆ ಚಿಕ್ಕಣ್ಣ ಅಂತಲೇ ಹೆಸರಿಟ್ಟಿದ್ದೀವಿ. ನಾವು ಹುಟ್ಟಿದಾಗಿಂದನೂ ಬರ್ತಾಯಿದ್ದೀವಿ. ಪ್ರತಿ ವರ್ಷವೂ ಫ್ಯಾಮಿಲಿ ಸಮೇತ ಬಂದು ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ದೇವ್ರು ನಮಗೆ ಚಿಕ್ಕಣ್ಣಪ್ಪ ಒಳ್ಳೇದು ಮಾಡೋನು. ದೈವನೇ ಇದು. ನಾನು ಯಾವಾಗಲೂ ತುಂಬ ನಂಬ್ತೀನಿ ದೇವ್ರನ್ನ. ನನ್ನ ಫೇವ್ರೇಟ್ ಗಾಡ್. ಎಲ್ಲ ಬಗೆಹರಿಯುತ್ತೆ. ನಮಗೇನಾದರೂ ಅರ್ಕೆ ಇದ್ದರೆ 11 ರೂಪಾಯಿ ಹಾಕಿ ಅದು ಅರ್ಕೆ ಏನೇ ಇದ್ದರೂ ಬಗೆಹರಿಯುತ್ತೆ ನಮ್ಮ ಸಮಸ್ಯೆ. ನಾವೀಗ ಹಣಕಾಸಿನ ವಿಚಾರ ಆಗಿರ್ಬೋದು, ಮನೆ ಕಟ್ಟ ವಿಚಾರ ಆಗಿರ್ಬೋದು, ಮದುವೆ ವಿಚಾರ, ಮಕ್ಕಳು ವಿಚಾರ ಆಗಿರ್ಬೋದು, ಎಲ್ಲ ಆಗುತ್ತೆ. ನಿಮ್ಮದೇನಾಗಿದ್ದು? ನನಗೆ ಸರ್ ಎಲ್ಲ ಆಗಿದೆ. ಯಾವುದು ಅಂತ ಹೇಳೋದು? ಎಲ್ಲ ಆಗಿದೆ, ಇನ್ನೂ ಕೂಡ ಆಗ್ತಾನೂ ಇದೆ. ಹೇಳೋದಕ್ಕೆ ಯಾವುದು ಅಂತ ಲೀಸ್ಟ್ ಇಲ್ಲ. ಲೀಸ್ಟ್ ತುಂಬ ದೊಡ್ಡದಿದೆ. ಅನಿತಾ ಅಂತ, ಬ್ಯಾಂಗ್ಳೂರಿಂದ.
ನೀವು? ದೇವ್ರು ಒಳ್ಳೇದು ಮಾಡೋಣ. ಏನು ಮಾಡಿದ್ದಾರೆ ಒಳ್ಳೇದು? ನಮ್ಮ ಅನ್ಕೊಂಡಿದ್ದೆಲ್ಲ ನೆರವೇರ್ಸವ್ರೆ.